ಕೊನೆಯ ರಾಶಿಯ ಕೊನೆಯ ತಿಂಗಳ ಭವಿಷ್ಯವನ್ನ ತಿಳಿಯಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮೀನ ರಾಶಿಯವರಿಗೆ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ 10ನೇ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಕರಿಯರ್ ಅಲ್ಲಿ ಬಹಳ ಪವರ್ಫುಲ್ ಡೆವಲಪ್ಮೆಂಟ್ಸ್ ನ ನೋಡ್ಕೋಬಹುದು. ಇದರ ಜೊತೆಗೆ 6ನೇ ಭಾವದ ಅಧಿಪತಿ ದಶಮ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಮೀನ ರಾಶಿಯವರಿಗೆ ಹೆಲ್ತ್ ರಿಲೇಟೆಡ್ ವೇರಿಯೇಷನ್ಸ್ ಬರುವಂತ ಚಾನ್ಸಸ್ ಅದಾವು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಶತ್ರು ಬಾಧೆಗಳು ಜಾಸ್ತಿ ಆಗುವುದವು ಅಥವಾ ವರ್ಕ್ ಪ್ಲೇಸ್ ಒಳಗ ಸರೌಂಡಿಂಗ್ ಇಂದ ಡಿಸ್ಟರ್ಬೆನ್ಸ್ ಬರುವಂತ ಚಾನ್ಸಸ್ ಇರೋದ್ರಿಂದ ಸಾಧ್ಯವಾದಷ್ಟು ಎಲ್ಲರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಫೈನಾನ್ಷಿಯಲ್ ಪ್ಲಾನಿಂಗ್ ಇಂದ ಮುಂದುವರಿಯುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಬಹಳ ಸಿನ್ಸಿಯರ್ ಆಗಿ ಎಫರ್ಟ್ಸ್ ಮಾಡೋದ್ರಿಂದ ಬಹಳ ಈಸಿಲಿ ಸಕ್ಸಸ್ ನ ನೀವು ನೋಡ್ಕೋಬಹುದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಸ್ಟಮಕ್ ರಿಲೇಟೆಡ್ ಡೈಜೆಷನ್ ಬಗ್ಗೆ, ಇದರ ಜೊತೆಗೆ ಮೊಣಕಾಲಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬೇಕು. ನಿಮಗೇನಾದ್ರೂ ಡಿಸೆಂಬರ್ ತಿಂಗಳ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 12 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.